ದೇವನಹಳ್ಳಿಯಲ್ಲಿ ಸರ್ವಿಸ್ ರಸ್ತೆಗಳೇ ಮಾಯವಾಗಿವೆ. ಹೌದು, ವಾಹನ ಸವಾರರು ಸರ್ವಿಸ್ ರಸ್ತೆಯನ್ನೇ ಪಾರ್ಕಿಂಗ್ ಅಡ್ಡ ಮಾಡಿಕೊಂಡಿದ್ದಾರೆ. ಇದರಿಂದ ದೇವನಹಳ್ಳಿ ಬಳಿಯ ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಉಳಿದ ವಾಹನ ಸವಾರರಿಗೆ ರಸ್ತೆಯಲ್ಲಿ ವಾಹನ ಚಲಾಯಿಸುವುದು ಕಷ್ಟಕರವಾಗಿದೆ. ಹೀಗಿದ್ರೂ ಅಲ್ಲಿಯ ಸ್ಥಳೀಯ ಪೊಲೀಸರು ಮಾತ್ರ ಕಂಡೂ ಕಾಣದಂತೆ ಕುಳಿತಿದ್ದಾರೆ. ಪ್ರತಿಷ್ಠಿತ ಹೋಟೆಲ್ಗಳ ಮುಂದೆ ವಾಹನಗಳನ್ನ ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಲಾಗಿದೆ. ಹೋಟೆಲ್ ಮಾಲೀಕರಿಗೆ ಪೊಲೀಸರು ಸಾಥ್ ನೀಡುತ್ತಿದ್ದಾರೆ ಎಂಬ ಅನುಮಾನವು ಸಾರ್ವಜನಿಕರಲ್ಲಿ ಸೃಷ್ಟಿಯಾಗಿದೆ. ಇನ್ನು ವೀಕೆಂಡ್ ಬಂತು ಅಂದ್ರೆ ವಾಹನ ಸವಾರರು ಹೈರಾಣಾಗ್ತಾರೆ. ನಂದಿಬೆಟ್ಟ, ಈಶಾ ಫೌಂಡೇಶನ್ ಸೇರಿದಂತೆ ಇನ್ನಿತರ ಪ್ರವಾಸಿ ತಾಣಗಳಿಗೆ ತೆರಳುವವರು ಇದೇ ಹೋಟೆಲ್ಗಳ ಮುಂದೆ ಪಾರ್ಕಿಂಗ್ ಮಾಡ್ತಾರೆ. ಈಗಲಾದರೂ ಸ್ಥಳೀಯ ಪೊಲೀಸರು ಎಚ್ಚೆತ್ತು ಸಾರ್ವಜನಿಕರಿಗೆ ಮೀಸಲಿಟ್ಟ ರಸ್ತೆಯನ್ನ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾರಾ ಕಾದು ನೋಡಬೇಕಿದೆ. ದೃಶ್ಯದಲ್ಲಿ ನಾವು ನೋಡ್ತಾ ಇರುವಂತಹದ್ದು ದೇವನಹಳ್ಳಿಯ ಸರ್ವಿಸ್ ರಸ್ತೆ. ಈ ಸರ್ವಿಸ್ ರಸ್ತೆಯ ಪಕ್ಕದಲ್ಲೇ ದೊಡ್ಡ ದೊಡ್ಡ ಹೋಟೆಲ್ಗಳು ತಲೆ ಎತ್ತಿವೆ. ಈ ಹಿನ್ನೆಲೆಯಲ್ಲಿ ಹೋಟೆಲ್ಗೆ ಬರುವಂತಹ ಸಾರ್ವಜನಿಕರು ಹೋಟೆಲ್ ಮುಂಭಾಗದಲ್ಲಿ ವಾಹನವನ್ನ ನಿಲ್ಲಿಸೋದು ಬಿಟ್ಟು ಸರ್ವಿಸ್ ರಸ್ತೆಯಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರತಿನಿತ್ಯ ಓಡಾಡುವಂತಹ ಜನರಿಗೆ ತೊಂದರೆ ಆಗ್ತಿದೆ ಅನ್ನುವಂತಹ ಸಿಟ್ಟು ಕೇಳಿಬಂದಿದೆ. ದೇವನಹಳ್ಳಿಯ ರಸ್ತೆಗಳೇ ಈ ಮೂಲಕ ಮಾಯವಾಗಿದೆ ಅನ್ನಿಸ್ತಾ ಇದೆ. ವಾಹನ ಸವಾರರು ಸರ್ವಿಸ್ ರಸ್ತೆಯನ್ನೇ ಪಾರ್ಕಿಂಗ್ ಅಡ್ಡ ಮಾಡಿಕೊಂಡಿದ್ದಾರೆ. ಇದರಿಂದ ದೇವನಹಳ್ಳಿ ಬಳಿಯ ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಉಳಿದ ವಾಹನ ಸವಾರರಿಗೆ ರಸ್ತೆಯಲ್ಲಿ ವಾಹನ ಚಲಾಯಿಸೋದು ಕೂಡ ಕಷ್ಟವಾಗ್ತಾ ಇದೆ. ಹೀಗಿದ್ರೂ ಕೂಡ ಅಲ್ಲಿಯ ಸ್ಥಳೀಯ ಪೊಲೀಸರು ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕಂಡ್ರೂ ಕೂಡ ಕಾಣದಂತೆ ಸುಮ್ಮನೆ ಕುಳಿತಿದ್ದಾರೆ. ಪ್ರತಿಷ್ಠಿತ ಹೋಟೆಲ್ಗಳ ಮುಂದೆ ವಾಹನಗಳನ್ನ ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಲಾಗ್ತಾ ಇದೆ. ಹೋಟೆಲ್ ಮಾಲೀಕರಿಗೆ ಪೊಲೀಸರು ಕೂಡ ಸಾಥ್ ನೀಡುತ್ತಿದ್ದಾರೆ ಅನ್ನುವಂತಹ ಅನುಮಾನ ಸಾರ್ವಜನಿಕರಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನು ವೀಕೆಂಡ್ ಬಂತು ಅಂತ ಅಂದ್ರೆ ವಾಹನ ಸವಾರರು ಹೈರಾಣಾಗ್ತಾರೆ. ಯಾಕಂದ್ರೆ ಇದು ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು ಹೈದರಾಬಾದ್ಗೆ ಹೋಗುವಂತವರು, ಹಾಗೆ ನಂದಿಬೆಟ್ಟ, ಈಶಾ ಫೌಂಡೇಶನ್ ಸೇರಿದಂತೆ ಇನ್ನಿತರ ಪ್ರವಾಸಿ ತಾಣಗಳಿಗೆ ತೆರಳುವವರು ಇದೇ ಹೋಟೆಲ್ಗಳ ಮುಂದೆ ಸಾಗಬೇಕಾಗತ್ತೆ. ಆದ್ರೆ ಹೋಟೆಲ್ಗಳ ಮುಂದೆ ಪಾರ್ಕಿಂಗ್ ಮಾಡಿದಂತಹ ವಾಹನಗಳಿಂದಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ. ಇಷ್ಟಾದ್ರೂ ಕೂಡ ಪೊಲೀಸರು ತಲೆ ಕೆಡಿಸಿಕೊಳ್ಳದೆ ಸುಮ್ಮನಿರುವಂತಹದ್ದು ಸಾರ್ವಜನಿಕರಲ್ಲಿ ಆಕ್ರೋಶ ಉಂಟಾಗಿದೆ.